ಕಲಬುರಗಿಯಲ್ಲಿ ಮತ್ತೆ ಕೇಳಿಸಿದ ಗುಂಡಿನ ಸದ್ದು, ಡ್ರಗ್ಸ್ ಸ್ಮಗ್ಲರ್ ಆಸ್ಪತ್ರೆಗೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕಲಬುರಗಿ ನಗರದ ತಾವರ್ಗೆರೆ ಕ್ರಾಸ್ ಬಳಿ ಕಾರು ತಪಾಸಣಾ ವೇಳೆ ಪೊಲೀಸರಿಗೆ ಚಾಕುವಿನಿಂದ ಹಲ್ಲೆ ಮಾಡಿ ಪರಾರಿ ಆಗುವ ವೇಳೆ ಚೌಕ ಪೊಲೀಸ್ ಠಾಣೆ PI ರಾಘವೇಂದ್ರ ಆರೋಪಿ ನವಿಲೆ ಮೇಲೆ ಫೈರಿಂಗ್ ಮಾಡಿದ್ದು ಆರೋಪಿ ಕಾಲಿಗೆ ಗುಂಡು ತಾಗಿದೆ. ಗಾಯಾಳು ಪೊಲೀಸ್ ಕಾನ್ಸ್ಟೇಬಲ್ ಗುರುಮೂರ್ತಿ ಹಾಗೂ ಆರೋಪಿ ನವಿಲೆ ನಗರದ ಜೇಮ್ಸ್ ಡ್ರಾಮಾ ಕೇರ್ ಸೆಂಟರ್ನಲ್ಲಿ ದಾಖಲಿಸಲಾಗಿದೆ. ಇನ್ನು ಈ ಪ್ರಕರಣ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಬೆಳಗಿನ ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ. ಅದರಲ್ಲಿ ಒಬ್ಬರು ಅನುಮಾನಾಸ್ಪದ ವ್ಯಕ್ತಿ ಸಸ್ಪಿಸಿಯಸ್ ಮೂವ್ಮೆಂಟ್ ಬಗ್ಗೆ ಮತ್ತು ಯಾವುದೋ ಒಂದು ಸಸ್ಪಿಸಿಯಸ್ ವಸ್ತುಗಳು ಸಾಗಾಟ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಬರುತ್ತೆ. ಇನ್ಸ್ಪೆಕ್ಟರ್ ಚೌಕ್ ರಾಜನಂದ್ರ ಅವರಿಗೆ ಅವರು ತಕ್ಷಣ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಅವರು ಅಪರಾಧ ಸಿಬ್ಬಂದಿಗಳನ್ನ ತೆಗೆದುಕೊಂಡು ಅವರು ಏನು ಸಸ್ಪಿಷಿಯಸ್ ಪರ್ಸನ್ಸ್ ಮೂವ್ಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ. ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ತಾವರ್ಗೆರೆ ಏನ್ ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಲ್ವರ್ ಕಲರ್ ಅದನ್ನ ನಿಲ್ಲಿಸ್ಲಿಕ್ಕೆ ಹೋದಾಗ ಏನು ನಮ್ಮ ಸಸ್ಪಿಷಿಯಸ್ ಪರ್ಸನ್ ಇದ್ದಾರೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ ಗುರುಮೂರ್ತಿ ಅಂತ ಅವರಿಗೆ ಚಾಕುವಿಂದ ಹಲ್ಲೆ ಮಾಡ್ತಾರೆ. ಅವರಿಗೆ ಗಾಯ ಆಗುತ್ತೆ. ಆಮೇಲೆ ಅವನು ಅದೇ ವೆಪನ್ ತಗೊಂಡು ಹಲ್ಲೆಗೆ ಮುಂದಾಡ್ತಾನೆ. ಆತ್ಮರಕ್ಷಣೆಗಾಗಿ ಮತ್ತು ಸಸ್ಪಿಷಿಯಸ್ ಪರ್ಸನ್ ಇರೋದ್ರಿಂದ ಇನ್ಸ್ಪೆಕ್ಟರ್ ಅವನಿಗೆ ಸರೆಂಡರ್ ಆಗಿದ್ದಾರೆ. ಆದ್ರೂ ಅವನು ಇಲ್ಲೇ ಮುಂದುವರಿಸಿದ್ರಿಂದ ಅವನಿಗೆ ಫೈರ್ ಮಾಡಿ ಸೆಕ್ಯೂರ್ ಮಾಡಿದ್ದಾರೆ. ಈಗ ಏನು ಗಾಯಗೊಂಡಿದ್ದಾನೆ ಸಸ್ಪಿಷಿಯಸ್ ಪರ್ಸನ್ ಮತ್ತೆ ನಮ್ಮ ಸಿಬ್ಬಂದಿ ಅವರಿಗೆ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಲಾಗ್ತಾರೆ. ಇಬ್ರು ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತು ಈಗೇನು ಇವನು ಇಂಜೂರ್ಡ್ ಅಕ್ಯೂಸ್ ಇದ್ದಾನೆ ಅವನ ಹಿನ್ನೆಲೆ ನೋಡಿದಾಗ ಅವನು 3 NDPS ಕೇಸ್ಗಳಲ್ಲಿ ಭಾಗಿಯಾಗಿರುವುದು ಬಂದಿದೆ. ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡಿದಾಗ ಇವನು ಈ ಬ್ಲಾಕ್ ಮಾರ್ಕೆಟ್ ಏನು ಇಲ್ಲಿಗಲ್ ಆಗಿ ಶೆಡ್ಯೂಲ್ ಡ್ರಗ್ಸ್ ನೈಟ್ರೋವೇಟ್ ಟ್ಯಾಬ್ಲೆಟ್ಸ್ ಮತ್ತು ಬೇರೆ ಮಾದಕ ವಸ್ತುಗಳು ಸಾಗಾಟ ಮಾಡೋರಿಗೆ ಮಾಹಿತಿ ಇದೆ. ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾರ್ಯ ಲೀಗಲ್ ಆಗ್ತದೆ. ಇವನು ಎಲ್ಲಿಂದ ತರ್ತಾ ಇದ್ದಾನೆ, ಬೇಸಿಕಲಿ ಬಿಹಾರ್ ಅಂತ ಗೊತ್ತಾಗಿದೆ. ಇವನು ಯಾವ ಕಡೆಯಿಂದ ತರ್ತಾ ಇರೋದ್ರ ಬಗ್ಗೆನೂ ತನಿಖೆ ಆಗ್ಬೇಕಾಗಿದೆ. 2 ಇಂಡಿಪೆಂಡೆಂಟ್ ನೆಟ್ವರ್ಕ್ಸ್ ಇದೆ ಮತ್ತು ಅವರಿಗೆ ಯಾರು ಸೋರ್ಸ್ ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ. ನಿಮ್ಗೆ ಗೊತ್ತಿದೆ ಈಗ RG ನಗರದ ಪ್ರಕರಣದಲ್ಲಿನೂ ಕೂಡ ನಾವು ತುಂಬಾ ಗಂಭೀರವಾಗಿ ತೆಗೆದುಕೊಂಡೆ. ಏನು ಇದರಿಂದ ಯುವಕರು ಬಲಿಯಾಗ್ತಾರೆ ಅದನ್ನ ನಾವು ತಡೆಗಟ್ಟಲಿಕ್ಕೆ ಒಂದು ವಿಶೇಷವಾದ ಕಾರ್ಯಾಚರಣೆ ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ. ಅದನ್ನ ಯಶಸ್ವಿ ಮಟ್ಟಕ್ಕೆ ತೆಗೆದುಕೊಂಡು ಅದನ್ನ ಈಗ ಮಾದಕ ವಸ್ತುಗಳು ಏನು ಕ್ಯಾರಿ ಮಾಡ್ತಾ ಅದ್ರದ್ದು ಬಾಕ್ಸ್ ಇದೆ, ಅದ್ರದ್ದು ನಾವು ಏನು ವೈಜ್ಞಾನಿಕವಾಗಿ ನಾವು ಸೀಸ್ ಮಾಡಿ ಡೀಟೇಲ್ಸ್ ತಿಳಿಸ್ತೀವಿ.